ನಮಸ್ಕಾರ ವೀಕ್ಷಕರೇ, ಮಾಧ್ಯಮ ಒಂದು ಚಾನೆಲ್ಗೆ ಸ್ವಾಗತ. ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವಿವತ್ತು ಈ ವಿಡಿಯೋದಲ್ಲಿ ಫಸಾಯಿ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ, ಅದು ಯಾವಾಗ ಬೇಕಾಗುತ್ತೆ, ಮತ್ತು ಎಷ್ಟು ಥರ ಫಸಾಯಿ ಲೈಸೆನ್ಸ್ ಇರುತ್ತೆ, ಮತ್ತು ಅದಕ್ಕೆ ದಾಖಲೆಗಳು ಏನೇನು ಬೇಕು, ಮತ್ತು ಫೀಸ್ ಆ್ಯಂಡ್ ಕಾಸ್ಟ್ ಎಷ್ಟಾಗುತ್ತೆ ಅನ್ನೋದನ್ನು ಲೈವಾಗಿ ಅಪ್ಲೈ ಮಾಡಿ ನೋಡೋಣ. ಒಟ್ಟು 3 ಥರ ಲೈಸೆನ್ಸ್ ಬರುತ್ತೆ. ಅಂದರೆ 12 ಲಕ್ಷಕ್ಕಿಂತ ಒಳಗೆ ಟರ್ನ್ ಓವರ್ ಇರೋವಂಥವ್ರು ಬೇಸಿಕ್ ಲೈಸೆನ್ಸ್ ಮಾಡಿಸಿದ್ರೆ ಸಾಕು. ಮತ್ತು 12 ಲಕ್ಷದಿಂದ ಅಪ್ ಟು 20 ಕೋಟಿ ಇರೋವಂಥವ್ರು ಸ್ಟೇಟ್ ಲೈಸೆನ್ಸ್ ಮಾಡಿಸ್ಬೇಕಾಗುತ್ತೆ. ಮತ್ತು 20 ಕೋಟಿ ಮೇಲಿರೋರು ಸೆಂಟ್ರಲ್ ಲೈಸೆನ್ಸ್ ಮಾಡಿಸ್ಬೇಕಾಗುತ್ತೆ. ಬೇಕಾಗಿರೋ ದಾಖಲೆಗಳು ಅಂದರೆ ಒಂದು ಫೋಟೋ ಬೇಕಾಗುತ್ತೆ, ಪಾಸ್ಪೋರ್ಟ್ ಸೈಜ್ ಯಾವುದಾದ್ರು, ಮತ್ತು ಅಡ್ರೆಸ್ ಪ್ರೂಫ್ಗೆ ಆಧಾರ್ ಕಾರ್ಡು, ಪಾನ್ ಕಾರ್ಡು, ವೋಟರ್ ಐ ಡಿ ಯಾವುದಾದ್ರು ಆಗುತ್ತೆ. ಮತ್ತು ನಿಮ್ಮ ಬಿಸ್ನೆಸ್ ಏನಾದರೂ ಬೇರೆ ಜಾಗದಲ್ಲಿದ್ದರೆ, ಅಂದರೆ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ಸಲ್ಲಿ ಇಲ್ಲದೆ ಬೇರೆ ಎಲ್ಲಾದರೂ ನಿಮ್ಮದು ಬಿಸ್ನೆಸ್ ಪ್ಲೇಸ್ ಇದ್ದರೆ ಅದಕ್ಕೆ ಬಿಸ್ನೆಸ್ ಪ್ರೂಫ್ ಅಂತ ಬೇಕಾಗುತ್ತೆ. ರೆಂಟಲ್ ಅಗ್ರಿಮೆಂಟ್ ಅಥವಾ ಎಲೆಕ್ಟ್ರಿಸಿಟಿ ಬಿಲ್ ಯಾವುದಾದ್ರೂ ಆಗುತ್ತೆ. ಗೂಗಲಲ್ಲಿ ಈ ಥರ FOS COS ಅಂತ ಟೈಪ್ ಮಾಡಿದ್ರೆ ಈ ಥರ ಮೊದಲನೇ ವೆಬ್ಸೈಟ್, ಇದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಕ್ಲೋಸ್ ಮಾಡ್ಕೊಳ್ಳೋಣ. ತತ್ಕಾಲು, ಅಪ್ಲೈ ಫಾರ್ ನ್ಯೂ ರಿಜಿಸ್ಟ್ರೇಷನ್, ಅಪ್ಲೈ ಫಾರ್ ರಿನ್ಯೂಬಲ್ ವಿತೌಟ್ ಸೈನು ಇದೆಲ್ಲ ಇರುತ್ತೆ ಆಪ್ಷನ್ನು. ಮಾಡಿಫಿಕೇಷನ್ ಎಲ್ಲ ನಾವು ಇವಾಗ ಇದು ನ್ಯೂ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಇದೇನೆಂದರೆ ಇದು ಹೊಸದು. ತತ್ಕಾಲಲ್ಲಿ ಯಾರಾದರೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಂತಿರೋರು, ಅರ್ಜೆಂಟ್ ಬೇಕಂತಿರೋರು ಇದರಲ್ಲಿ ಮಾಡ್ಕೊಳ್ಬೋದು. ಅಪ್ಲೈ ಫಾರ್ ನ್ಯೂ ಲೈಸೆನ್ಸ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡೋಣ. ಈ ಥರ ಬರುತ್ತೆ. ಜನರಲ್ಲು ಯಾರಾದರೂ ರೈಲ್ವೆ ಸ್ಟೇಷನಲ್ಲಿ ಫುಡ್ ಕೋರ್ಟ್ ಅಥವಾ ಹೋಟ್ಲು ಮಾಡಬೇಕಂತಿದ್ರೆ ಇಲ್ಲಿ ಗ್ರೀನ್ ಕಲರ್ ಇದೆಯಲ್ಲ, ಇಲ್ಲಿ ಪ್ರೆಸ್ ಮಾಡಬೇಕು. ಮತ್ತು ಏರ್ಪೋರ್ಟ್ ಅಥವಾ ಸೀ ಪೋರ್ಟಲ್ಲಿ ಯಾರಾದರೂ ಫುಡ್ ಕೋರ್ಟು ಅಥವಾ ಹೋಟ್ಲ್ ಏನಾದರೂ ಮಾಡೋದಾಗಿದ್ದರೆ ಬ್ಲೂ ಕಲರ್ ಪ್ರೆಸ್ ಮಾಡಬೇಕಾಗತ್ತೆ. ನಮಗಿದು ಜನರಲ್ಲಾಗಿ ಬೇಸಿಕ್ ಲೈಸೆನ್ಸ್ ಮಾಡಿಸೋಂಥವ್ರು ರೆಡ್ ಪ್ರೆಸ್ ಮಾಡಬೇಕಾಗತ್ತೆ. ಮತ್ತು ನಾವು ಯಾವ ಸ್ಟೇಟಲ್ಲಿ ಬಿಸ್ನೆಸ್ ಮಾಡ್ತೀವಿ ಅನ್ನೋದನ್ನು ನಾವು ಇಲ್ಲಿ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮತ್ತು ಇದು ಕೈಂಡ್ ಆಫ್ ಬಿಸ್ನೆಸ್ಸು, ಅಂದರೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವ, ಟ್ರೇಡಿಂಗ್ ಮಾಡ್ತೀವ, ಅಥವಾ ಹೋಟೆಲ್ ಮಾಡ್ತೀವ, ಫುಡ್ ಸರ್ವಿಸ್ ಏನು ಅಂತ. ಇದು ಮಲ್ಟಿಪಲ್ ಮಾಡ್ಕೊಳ್ಬೋದು. ನಾವು ಒಂದೇ ಮಾಡಬೇಕಂತೇನಿಲ್ಲ, ಮಲ್ಟಿಪಲ್ ಮಾಡ್ಕೊಳ್ಬೋದು. ಟ್ರೇಡ್ ಇದೆ, ಫುಡ್ ಸರ್ವಿಸ್ ಇದೆ. ಫುಡ್ ಸರ್ವಿಸ್ ನಮ್ಮದು ಕ್ಲೌಡ್ ಕಿಚನ್ ಆಗಿರೋದ್ರಿಂದ ಫುಡ್ ಸರ್ವಿಸ್ ಇದು ಮಾಡಿದ್ವಿ. ಮತ್ತು ಇದು ಪೆಟ್ಟಿ ಶಾಪ್ ಇರೋವಂಥವ್ರು, ಟೀ ಶಾಪೆಲ್ಲ ಮಾಡ್ತಾರಲ್ಲ ಅವ್ರಿಗೆ, ಮತ್ತು ಮೊಬೈಲ್ ಫುಡ್ ವೆಂಡರ್ ಅವ್ರು ಮಾಡೋದು, ರೆಸ್ಟೋರೆಂಟು, ಈ ಥರ ಎಲ್ಲ ಇರುತ್ತೆ ಆಪ್ಷನ್ನು. ನಮ್ಗೆ ಯಾವ್ದು ಬೇಕೋ ಅದು ಇದು ಮಾಡ್ಕೊಳ್ಬೋದು. ನಾವಿಲ್ಲಿ ಹೋಟೆಲ್ ಕ್ಲಿಕ್ ಮಾಡೋಣ. ಹೋಟೆಲಲ್ಲಿ ಆಗಲೇ ಹೇಳ್ದಂಗೆ ಯಾರ್ಯಾರು ಟರ್ನ್ ಓವರ್ ಎಷ್ಟಿರುತ್ತೋ ಆ ಥರ ಲೈಸೆನ್ಸ್ ಮಾಡ್ಕೊಳ್ಬೋದು. ಇಲ್ಲಿ ಸೆಂಟ್ರಲ್ ಲೈಸೆನ್ಸು, ಸ್ಟೇಟ್ ಲೈಸೆನ್ಸು ಮತ್ತು ಬೇಸಿಕ್ ಆ ಥರ. ನಮ್ಮದು ಸ್ಟಾರ್ಟಪ್ ಆಗಿರೋದ್ರಿಂದ ನಾವು ಬೇಸಿಕ್ ಲೈಸೆನ್ಸ್ ಮಾಡ್ಕೊಳ್ತೀವಿ. 12 ಲಕ್ಷಕ್ಕಿಂತ ಒಳಗೆ ಟರ್ನ್ ಓವರ್ ಇರೋವಂಥವ್ರು ಬೇಸಿಕ್ ಲೈಸೆನ್ಸ್ ಬರುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪ್ರೊಸೀಡ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ್ರೆ ನಾವೇನು ಸೆಲೆಕ್ಟ್ ಮಾಡಿದ್ವಿ ಅದು ಬರುತ್ತೆ. ಮತ್ತು ಇಲ್ಲಿ ರಿಜಿಸ್ಟ್ರೇಷನ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡೋಣ. ಮಾಡಿದ್ರೆ ಇಲ್ಲಿ ಅಪ್ಲಿಕೆಂಟ್ ಡೀಟೇಲ್ಸ್. ಇಲ್ಲೇನಂದರೆ ನಮ್ಮದು ಹೋಟೆಲ್ ಹೆಸರೇನಾದರೂ ಫೈನಲೈಸ್ ಆಗಿದ್ದರೆ ನಮ್ಮ ಹೋಟೆಲ್ ನೇಮ್, ಕಂಪ್ನಿ ನೇಮ್ ಹಾಕ್ಬೋದು. ಅಥವಾ ನಮ್ದು ಇನ್ನೂ ಫೈನಲೈಸ್ ಆಗಿಲ್ಲ ಅಂದರೆ ನಮ್ಮ ಇಂಡಿವಿಜುವಲ್ ನಮ್ಮ ಹೆಸರು ಕೂಡ ಹಾಕ್ಕೊಳ್ಬೋದು. ನಮ್ಮ ಹೆಸ್ರು ಏನಾದರೂ ಹಾಕಿದ್ರೆ ಇಲ್ಲಿ ಇಂಡಿವಿಜುವಲ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ನಾವಿಲ್ಲಿ ಹೋಟ್ಲ್ ಹೆಸ್ರು ಹಾಕ್ತಾಯಿದ್ವಿ. ಇಲ್ಲಿ ಪ್ರೊಪ್ರೈಟರ್ ಅಂತ ಕ್ಲಿಕ್ ಮಾಡ್ತೀವಿ. ಕೈಂಡ್ ಆಫ್ ಬಿಸ್ನೆಸ್ ಅದು ಸೆಲೆಕ್ಟ್ ಮಾಡಿದ್ದೀವಿ, ಹೋಟೆಲ್ನ. ಮತ್ತು ಇಲ್ಲಿ ಅಂದರೆ ಬಿಸ್ನೆಸ್ ಪ್ರೆಮಿಸಸ್, ನಾವೆಲ್ಲಿ ಬಿಸ್ನೆಸ್ ಮಾಡ್ತೀವೋ ಆ ಅಡ್ರೆಸ್ ಆಗಬೇಕಾಗುತ್ತೆ.
ಝೋನ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಬೆಂಗಳೂರು ನಾರ್ತ್ ಈಸ್ಟ್ ಸೌತ್ ಏನಾದ್ರು ಸೆಲೆಕ್ಟ್ ಮಾಡಿದ್ರೆ ಡಿವಿಷನ್ ರೈಲ್ವೆ ಸ್ಟೇಷನ್ ಯಾವ ಡಿವಿಷನ್ ಬರುತ್ತೆ ನೋಡ್ಕೊಳ್ಳಿ. ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಹಾಕಿದ್ರೆ ಅದು ಸೆಲೆಕ್ಟ್ ಆಗುತ್ತೆ. ಪಿನ್ ಕೋಡ್ ನಿಮ್ಮ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಸೇಮ್ ಆದರೆ ಎಸ್ ಅಂತ ಮಾಡಿ, ಇಲ್ಲಾಂದರೆ ನೋ ಅಂತ ಮಾಡಿ. ನೋ ಅಂತ ಮಾಡಿದ್ರೆ ಅದಕ್ಕೆ ಬೇರೆ ನೀವು ಪ್ರೂಫ್ ಕೊಡಬೇಕಾಗತ್ತೆ. ನಮ್ಮದು ಎಸ್ ಆಗಿರೋದ್ರಿಂದ ಎಸ್ ಮಾಡಿದೆ, ಅದು ಸೇಮ್ ಸೆಲೆಕ್ಟ್ ಆಯ್ತದು. ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಬೇಕಿಲ್ಲಿ. ಇಮೇಲ್ ಐ ಡಿ ಹಾಕಿ. ಕಂಪಲ್ಸರಿ ಏನಿಲ್ಲ, ಇಮೇಲ್ ಐ ಡಿ ಇದ್ದರೆ ಹಾಕಿ, ಇಲ್ಲಾಂದರೆ ಪರವಾಗಿಲ್ಲ. ಮತ್ತು ಇದು ಕಾಂಟ್ಯಾಕ್ಟ್ ಪರ್ಸನ್ನು ಯಾರು ಪ್ರೊಪ್ರೈಟ್ರು ಅಥವಾ ಮ್ಯಾನೇಜರ್ ಯಾರಿದ್ದಾರೆ ಅವ್ರ ಹೆಸರು ಹಾಕಬೇಕಾಗತ್ತೆ. ಇದು ಎಷ್ಟು ವರ್ಷ ಅನ್ನೋದು ಅಂದರೆ ನೀವು 1 ರಿಂದ 5 ವರ್ಷದವರೆಗೂ ಹಾಕ್ಕೊಳ್ಬೋದು. ನಮ್ಮದು ಸ್ಟಾರ್ಟಪ್ ಆಗಿರೋದ್ರಿಂದ ನಾವು ಒಂದು ವರ್ಷಕ್ಕೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೀವು ನೋಡಿ ನಿಮಗೆ ಹೇಗೆ ಅನುಕೂಲ ಐತೆ ಆ ಥರ ಮಾಡ್ಕೊಳ್ಬೋದು. ಫುಡ್ ಕ್ಯಾಟಗರಿ ಇದು ಫ್ರೂಟ್ಸು ವೆಜಿಟೇಬಲ್ ಸೆಲೆಕ್ಟ್ ಮಾಡಿದ್ದೀನಿ. ಮತ್ತು ಇದು ತುಂಬ ಇರುತ್ತೆ, ನೀವೇನು ಮಾಡ್ಬೇಕು ಅಂದ್ಕೊಂಡಿದ್ರೆ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಬೋದು. 2-3 ಬೇಕಾದ್ರೂ ಮಾಡ್ಕೊಳ್ಬೋದು. 2-3 ಅಂತಲ್ಲ, ನೀವು ಎಷ್ಟು ಬೇಕಾದ್ರೂ ಮಾಡ್ಕೊಳ್ಬೋದು. ತುಂಬ ಆಪ್ಷನ್ಸ್ ಇದೆ. ನಾನು ಇಲ್ಲಿ ಮೀಟ್ ಪ್ರಾಡಕ್ಟ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಎಗ್ ಮತ್ತು ಎಗ್ ಪ್ರಾಡಕ್ಟ್ ಅಂತ ಮಾಡ್ಕೊಳ್ತೀನಿ. ನೋಡಿ, ನಿಮಗೆ ನೀವೇನೇನು ಮಾಡ್ಬೇಕು ಅಂದ್ಕೊಂಡಿದ್ರೆ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಆಪ್ಷನ್ಸ್ ಇದೆ. ಮತ್ತು ಇದು FSM ನಂಬರ್ ಅಂತ ಇದು ಇದ್ದರೆ ಹಾಕಿ, ಇದೇನು ಇರಲ್ಲ ಅದನ್ನಾಗಿ ಬಿಟ್ಬಿಡಿ. ಅದರ ಡೀಟೇಲ್ ಇದು ನೀವು ಬಿಸ್ನೆಸ್ ಯಾವಾಗಿಂದ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಆ ಡೇಟ್ ಹಾಕಬೇಕಾಗತ್ತೆ. ಆದರೆ ಪ್ರೆಸೆಂಟ್ ಡೇಟ್ ಹಾಕ್ಲೇಬೇಕಂತೇನಿಲ್ಲ. ನೀವು ಫ್ಯೂಚರ್ 1 ತಿಂಗಳು ಬಿಟ್ಟು ಮಾಡ್ತೀನಿ ಅನ್ನೋದಾದ್ರೂ ಆ ಡೇಟ್ ಹಾಕ್ಬೋದು. ಮತ್ತು ಸೋರ್ಸ್ ಆಫ್ ವಾಟರ್ ಅಂದರೆ ಅದು ಪಬ್ಲಿಕ್ಕಾ ಪ್ರೈವೇಟಾ ಏನನ್ನೋದು ಕೇಳ್ತಾ ಇದೆ. ಅದೇ ನೀವು ಟ್ಯಾಪ್ ವಾಟರ್ ಯೂಸ್ ಮಾಡಿದ್ರೆ ಪಬ್ಲಿಕ್ ಅಂತ ಹಾಕಿ. ಕ್ಯಾನ್ ವಾಟರ್ ಆ ಥರ ಏನೋ ತರಿಸ್ಕೊಳ್ತೀನಿ ಅನ್ನೋದಾದರೆ ಪ್ರೈವೇಟ್ ಹಾಕಿ. ಇಲ್ಲಿ ಪ್ರೈವೇಟ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇದು ನೋ ಅಂತ ಹಾಕಿ. ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಏನಾದ್ರು ಚೇಂಜಸ್ ಇದ್ದರೆ ಮತ್ತೆ ಮಾಡ್ಕೊಳ್ಬೋದು. ಎಲ್ಲ ಕರೆಕ್ಟ್ ಇದ್ದರೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಮಾಡಿ. ನಾವೇನೇನು ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಲ್ಲ ಕ್ಯಾಟಗರಿ ಅದಿಲ್ಲಿ ಮತ್ತೆ ತೋರಿಸುತ್ತೆ. ಪ್ರೊಸೀಡ್ ಅಂತ ಮಾಡಿ. ಮತ್ತು ಇದೆಲ್ಲ ಅಪ್ಲಿಕೇಶನ್ ಫಿಲ್ಅಪ್ ಆದಮೇಲೆ ಸೈನ್ ಅಪ್ ಡೀಟೇಲ್ ಕೇಳುತ್ತೆ. ಮತ್ತು ಇಲ್ಲಿ ನಾವು ಸೈನ್ ಅಪ್ ಡೀಟೇಲ್ ಇದು ಮಾಡಬೇಕಾಗುತ್ತೆ. ಫೋನ್ ನಂಬರ್, ಬಿಲಾಂಗ್ಸ್ ಟು ಯಾವ ಫೋನ್ ನಂಬರ್ ಯಾರ್ದು ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲ್ಫ್ ಆದರೆ ಸೆಲ್ಫ್ ಅಂತ ಹಾಕಿ. ಇಮೇಲ್ ಐ ಡಿ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಪರವಾಗಿಲ್ಲ. ಸೆಕೆಂಡ್ರಿ ಏನಾದರೂ ಹಾಕೋದಾದರೆ ಹಾಕ್ಬೋದು, ಸೆಕೆಂಡ್ರಿ ಡೀಟೇಲ.
ಮತ್ತು ಇದು ಲಾಗಿನ್ ಡೀಟೇಲ್, ಇದೊಂದು ಫೋಟೋ ಇಟ್ಕೊಳ್ಳಿ ಲಾಗಿನ್ ಐ ಡಿ. ಸ್ಕ್ರೀನ್ಶಾಟ್ ಏನಾದರೂ ತೊಗೊಳೋದ್ರೆ ತೊಗೊಳ್ಳಿ. ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು ಪಾಸ್ವರ್ಡಲ್ಲಿ. ಹಾಕಿ ಸಬ್ಮಿಟ್ ಮಾಡಿದ್ರೆ ಇದು OTP ಬಂದಿರುತ್ತೆ ಮೊಬೈಲ್ಗೆ ಮತ್ತು ಇಮೇಲ್ ಐ ಡಿಗೆ. ಅದು OTP ಕನ್ಫರ್ಮ್ ಮಾಡಿ ಸಬ್ಮಿಟ್ ಮಾಡಿ. ಸೈನ್ ಅಪ್ ಸಕ್ಸಸ್ಫುಲಿ ಅಂತ ಬಂತು. ಓಕೆ ಮಾಡಿ. ಮತ್ತು ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗತ್ತೆ, ಅಂದರೆ ಫೋಟೋ ಮತ್ತು ಐಡೆಂಟಿ ಪ್ರೂಫು. JPEG ಫಾರ್ಮ್ಯಾಟಲ್ಲಿ ನೀವು ಇದು ಮಾಡಬೇಕಾಗತ್ತೆ. ಅದು ಮ್ಯಾಕ್ಸಿಮಮ್ ಫೈಲ್ ಸೈಜು 5 MB ಇರಬೇಕು ನೋಡ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ಇದ್ದರೆ ತೊಗೊಳ್ಳೋದಿಲ್ಲ ಅದು. ಐಡೆಂಟಿ ಪ್ರೂಫ್ ನೀವು ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಯಾವ್ದಾದ್ರು ಹಾಕ್ಬೋದು. ನೀವು ಯಾವ್ದು ಹಾಕ್ತೀರಾ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮದು ಬಿಸ್ನೆಸ್ ಪ್ಲೇಸ್ ಏನಾದರೂ ಬೇರೆ ಆಗಿದ್ದರೆ ಅದರದ್ದು ರೆಂಟಲ್ ಅಗ್ರಿಮೆಂಟ್ ಅಥವಾ ಬೆಸ್ಕಾಮ್ ಬಿಲ್ ಏನಾದರೂ ಹಾಕ್ಬೋದು. ಪ್ರಿವ್ಯೂ ಅಪ್ಲಿಕೇಶನ್ ನೋಡ್ಕೊಳ್ಳಿ. ನೀವೇನೇನು ಡೀಟೇಲ್ ಹಾಕಿರ್ತೀರೋ ಒಂದು ಸತಿ ಪ್ರಿವ್ಯೂ ನೋಡ್ಕೊಳ್ಳಿ. ಏನಾದ್ರು ಕರೆಕ್ಷನ್ ಇದ್ದರೆ ಬ್ಯಾಕ್ ಹೋಗಿ ಕರೆಕ್ಷನ್ ಮಾಡ್ಕೊಳ್ಬೋದು. ಮತ್ತು ಇಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ. ಮತ್ತು ಇದು ಬೇಸಿಕ್ ಲೈಸೆನ್ಸ್ಗೆ ಬರೀ 100 ರೂಪೀಸ್ ಅಷ್ಟೇ. 3 ಆಪ್ಷನ್ ಇರುತ್ತೆ. ರೇಸರ್ ಪೇ ಥ್ರೂ ಮಾಡಿಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಫೋನ್ಪೇಲಿ ಪಾಪಪ್ ಬರುತ್ತೆ, ಅದರಲ್ಲಿ ಪೇ ಮಾಡ್ಕೊಳ್ಬೋದು. ಸೆಲೆಕ್ಟ್ ಮಾಡ್ಕೊಂಡು ಪೇ ಮಾಡಿ. ಪೇ ಮಾಡಿದ್ರೆ ನಿಮಗೆ 10 to 15 ಡೇಸ್ ಒಳಗಡೆ ನಿಮಗೆ ಲೈಸೆನ್ಸ್ ಬರುತ್ತೆ. ಇದೇ ತರಹ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.